ಒಂದು ಕಡೆ ಇಂಡಿಗೋ ಪ್ರಾಬ್ಲಮ್, ಮತ್ತೊಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳ ಪರದಾಟ. ಅಯ್ಯಪ್ಪ ಮಾಲಾಧಾರಿಗಳನ್ನ ಅರ್ಧಕ್ಕೆ ಬಿಟ್ಟು ಹೋಗಿದೆ ಫ್ಲೈಟ್. ಆಂಧ್ರದ ನೆಲಗೊಂಡದಿಂದ ಬೆಂಗಳೂರಿಗೆ ಮಾಲಾಧಾರಿಗಳು ಬಂದಿಳಿದಿದ್ದಾರೆ. ಬೆಂಗಳೂರಿಂದ ಕೇರಳದ ಕೊಚ್ಚಿಗೆ ಹೋಗಬೇಕಾಗಿತ್ತು. ವಿಮಾನ ಕ್ಯಾನ್ಸಲ್ ಆಯಿತು, ಕೇರಳಕ್ಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಧಕ್ಕೆ ಸಿಬ್ಬಂದಿ ಇಳಿಸ್ಬಿಟ್ಟು ಹೋಗಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಮಾಲಾಧಾರಿಗಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಕೊಚ್ಚಿಗೆ ಹೋಗೋದು. ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಲಾಧಾರಿಗಳು ಪರದಾಡ್ತಾ ಇದ್ದು ಅವ್ಯವಸ್ಥೆ ಸರಿಪಡಿಸಿ ಅಂತ ಸರ್ಕಾರಕ್ಕೆ ಮಾಲಾಧಾರಿಗಳು ಒತ್ತಾಯಿಸ್ತಾ ಇದ್ದಾರೆ. Evening our flight is time is 7 o'clock, but we reached here after 14 hours. Very troubled face Ayyappa, all Ayyappas, Lord Ayyappas. With humidity we are going Sabarimala. This is not good for Indigo. At least they didn't give a night in Hyderabad airport water bottles also. We faced bathroom first. You know the customs of Ayyappa. Every day morning and evening we did puja 40 days. After that we are going Sabarimala. This much problems we are facing here. Very hard, very bad. Here also we reached. They are also telling we don't know how much time here also taken. So we are coming out and we want to take here bus or anything we want to take and we go to Sabarimala. How to going Sabarimala that time? We don't know up to now. Our group is 61. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಒಂದು ಕಡೆ ಪತಿಯ ಅಸ್ಥಿ ವಿಸರ್ಜನೆಗೆ ಅಂತ ಹೊರಟ ವೃದ್ಧ ಮಹಿಳೆ, ಮತ್ತೊಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳು. ಏನಾಗ್ತಾ ಇದೆ ಸದ್ಯಕ್ಕೆ? ಇಂಡಿಗೋ ಕ್ಷಮೆ ಕೇಳದೆ ವ್ಯವಸ್ಥೆ ಮಾಡ್ತಿದೀವಿ ಅಂತ ಹೇಳಿದೆ. ಇಲ್ಲಿವರೆಗೆ ನಿಮಗೆ ಬಂದಿರೋ ಇನ್ಫಾರ್ಮೇಶನ್ ಏನು? ವ್ಯವಸ್ಥೆ ಮಾಡೋ ವಿಷಯದಲ್ಲಿ ಇಂಡಿಗೋ ಸಂಸ್ಥೆ ಕಡೆಯಿಂದ ಏನೆಲ್ಲ ಆಗ್ತಾ ಇದೆ ಈಗ? ಆ ಭವನ ಖಂಡಿತ ತಾವು ಹೇಳ್ದಂಗೆ ಬೆಳಗ್ಗೆಯಿಂದ ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆಗಳನ್ನು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಂಥ ಜನ ತುಂಬ ಅಂದರೆ ಪ್ರಯಾಣಿಕರು ಎದುರಿಸಿದ್ರು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಟರ್ಮಿನಲ್ 1 ಬಳಿ ಇರೋದು ನೋಡ್ತಾ ಇರ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿ ಜನ ಜಂಗುಳಿ ಟ್ರೈನ್ ಬಂದಾಗ ನೂಕಲಾಗುತ್ತೋ ಅದೇ ರೀತಿ ಇದು ಏರ್ಪೋರ್ಟು. ಇಷ್ಟೊಂದು ಜನ ಇದ್ದಾರೆ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಇವತ್ತು ಸುಮಾರು 130ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಅಂದರೆ ಇಂಡಿಗೋ ಏರ್ಲೈನ್ಸ್ನ ಎಲ್ಲ ವಿಮಾನಗಳು ಅಂದರೆ ಡಿಪಾರ್ಚರ್ ಆಗಿರಲಿ, ಅರೈವಲ್ ಬರಬೇಕಾದಂಥ ಹೋಗಬೇಕಾದಂಥ ಎಲ್ಲ ವಿಮಾನಗಳು ಕೂಡ ಕ್ಯಾನ್ಸಲ್ ಆಗಿರೋ ಕಾರಣ ಇಡೀ ಏರ್ಪೋರ್ಟ್ನಲ್ಲೇ ಜನ ಜುಂಗಳಿ ಇದೆ. ಇದು ಏರ್ಪೋರ್ಟ್ನ ಹೊರಗಡೆ ಇದರ 3ರಷ್ಟು ಪಟ್ಟು ಏರ್ಪೋರ್ಟ್ನ ಟರ್ಮಿನಲ್ ಒಳಗಡೆ ಕೂಡ ಸಾಕಷ್ಟು ಕ್ಯೂ ಇದೆ, ರಶ್ ಇದೆ, ಎಲ್ಲರಿಗೂ ಗೊಂದಲ ಇದೆ. ಅಂದರೆ ಒಂದಷ್ಟು ಪ್ರಯಾಣಿಕರು ಹೇಳೋ ಪ್ರಕಾರ 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಇನ್ನೊಂದು 3 ಅವರ್ ಆದಮೇಲೆ ಒಂದು ನಿಮಗೆ ಏನು ಫ್ಲೈಟ್ ಆಗುತ್ತೆ ಅಂತ ಹೇಳ್ಕೊಂಡು ಕೊನೆ ಕ್ಷಣದಲ್ಲಿ 8 ಅವರ್ 10 ಅವರ್ ಕಾಯಿಸಿ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇಂಡಿಗೋ ಏನು ಕೌಂಟರ್ ಏನಿದೆ, ಈ ಕೌಂಟರ್ಗಳ ಬಳಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ಶೆಡ್ಯೂಲ್ ಯಾವಾಗ ಆಗಿದೆ ಫ್ಲೈಟು ನಮ್ಮ ಅದನ್ನು ಮಾಹಿತಿ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಫ್ಲೈಟ್ಗಳಿಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ಜನ ಈ ರೀತಿ ಇದ್ದಾರೆ. ಮತ್ತೊಂದು ಕಡೆ ಇಡೀ ಟರ್ಮಿನಲ್ ಏನಿದೆ ಡಿಪಾರ್ಚರ್ ಪೂರ್ತಿ ಈಗ ಜನಜಂಗುಳಿಯಿಂದ ಇದೆ. ತಾವು ಹೇಳ್ದಂಗೆ ಇನ್ನೂ ಕೂಡ ಏರ್ ಇಂಡಿಯಾ ಟ್ವೀಟ್ ಮಾಡಿದೆ, ಕ್ಷಮೆ ಯಾಚಿಸ್ತೀವಿ, ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ. ಸದ್ಯದ ಮಟ್ಟಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆ ರೀತಿಯಾದಂಥ ಒಂದು ಕ್ರಮಕ್ಕೆ ಏರ್ ಇಂಡಿಯಾದವರು ಮುಂದಾಗಿಲ್ಲ. ಇದುವರೆಗೂ ಕೂಡ ಇಂಡಿಗೋ ವಿಮಾನದವ್ರು ಯಾವ ಕಾರಣಕ್ಕೂ ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ. ಆದರೂ ಕೂಡ ಏನು ಪ್ರಯಾಣಿಕರಿಗೆ ಒಂದಷ್ಟು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡುವಂಥವ್ರು ಯಾರೂ ಇಲ್ಲ. ಅವರಿಗೆ ಬೇರೆ ಒಂದಷ್ಟು ಏರ್ಪೋರ್ಟ್ನ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಮೂಲಭೂತ ಅಂದರೆ ಕೂರೋದಕ್ಕಷ್ಟು ಒಂದು ಚೇರ್ಗಳನ್ನು ಕೂಡ ಹಾಕುವಂಥ ಪರಿಸ್ಥಿತಿ ಇಲ್ಲ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಬಂದಿರೋದ್ರಿಂದ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬಗೆಹರಿತಾ ಇಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಭವನ. ಧನ್ಯವಾದ ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.